ಹಾಯ್ ಎವ್ರಿವನ್, ಇವತ್ತೊಂದು ಲ್ಯಾಪ್ಟಾಪ್ ನಮ್ಮ ಸರ್ವಿಸ್ ಸೆಂಟರ್ ಬಂದಿದೆ. ಆ ಲ್ಯಾಪ್ಟಾಪ್ ಏನಪ್ಪಾ ಅಂತಂದ್ರೆ ಡಿಸ್ಪ್ಲೇ ಪ್ಯಾನಲ್ ಡ್ಯಾಮೇಜ್ ಆಗಿದೆ. ಫ್ಯಾಬ್ರಿಕೇಟ್ ಮಾಡೋದ್ರಿಂದ ಬಾಳಿಕೆ ಅಷ್ಟೊಂದೇನು ಬರಲ್ಲ, ಹಾಗಾಗಿ ಪ್ಯಾನಲ್ ನ ಚೇಂಜ್ ಮಾಡಬೇಕು. ಈಗ ಲ್ಯಾಪ್ಟಾಪ್ ನ ಡಿಸ್ಅಸೆಂಬಲ್ ಮಾಡ್ತಾ ಇದ್ದೀನಿ. ಬೇಸ್ ಪ್ಯಾನಲ್ ನ ರಿಮೂವ್ ಮಾಡ್ತಾ ಇದ್ದೀನಿ. ಡಿ ಪ್ಯಾನಲ್ ನ ತೆಗೆಯಕ್ಕೆ ಓಪನರ್ ನ ಯೂಸ್ ಮಾಡ್ತಾ ಇದ್ದೀನಿ. ಬ್ಯಾಟ್ರಿ ಕನೆಕ್ಷನ್ ನ ರಿಮೂವ್ ಮಾಡಿ ಇಂಚ್ ಸ್ಕ್ರೂ ನ ರಿಮೂವ್ ಮಾಡ್ತಾ ಇದ್ದೀನಿ ಎರಡು ಕಡೆದು. ಡಿಸ್ಪ್ಲೇ ವೈರ್ ನ ಬೋರ್ಡ್ ಇಂದ ಡಿಸ್ಕನೆಕ್ಟ್ ಮಾಡಿದೆ. ಆಮೇಲೆ ವೈಫೈ ಕಾರ್ಡ್ ರಿಮೂವ್ ಮಾಡಿ AB ಪ್ಯಾನಲ್ ಮತ್ತು CD ಪ್ಯಾನಲ್ ನ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಈಗ ಶೇಕ್ ಮಾಡ್ತಿದ್ದೀನಲ್ಲ, ಅದೇ ಕಟ್ ಆಗಿರೋದು. ಈಗ B ಪ್ಯಾನಲ್ ನ ರಿಮೂವ್ ಮಾಡಿ ಡಿಸ್ಪ್ಲೇ ಕಡೆ ಈ ಥರ ರಬ್ಬರ್ ಥರ ಇರುತ್ತೆ, ಅದನ್ನು ನಿಧಾನವಾಗಿ ಎಳಿಬೇಕು. ಜೋರಾಗಿ ಎಳೆದ್ರೆ ಕಟ್ ಆಗೋ ಸಾಧ್ಯತೆಗಳಿವೆ. ಈಗ ಡಿಸ್ಪ್ಲೇನ ರಿಮೂವ್ ಮಾಡ್ತಾ ಇದ್ದೀನಿ. ಇದೇ ಹೊಸ ಪ್ಯಾನಲ್ ಡಿಸ್ಪ್ಲೇದು. ಇವಾಗ ವೈಫೈ ಕೇಬಲ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಈಗ ಡಿಸ್ಪ್ಲೇ ತಗೊಂಡು ಹೊಸ ಪ್ಯಾನಲ್ಗೆ ಡಿಸ್ಪ್ಲೇನ ಫಿಟ್ ಮಾಡಬೇಕು. ಈಗ ಹೊಸದು B ಪ್ಯಾನಲ್ನ ಹಾಕೋಣ. ಈಗ ಡಿಸ್ಪ್ಲೇ ಪ್ಯಾನಲ್ಗೆ ಡಿಸ್ಪ್ಲೇ ಫಿಟ್ ಆಗಿದೆ. ಈಗ CD ಪ್ಯಾನಲ್ನ ಫಿಕ್ಸ್ ಮಾಡಿಕೊಂಡು ಮತ್ತೆ ಇಂಚಸ್ಗೆ ಸ್ಕ್ರೂ ಹಾಕಿ ಒಂದ್ಸತಿ ಡಿಸ್ಪ್ಲೇ ಚೆಕ್ ಮಾಡ್ಕೊಬಿಡೋಣ. ಅಸೆಂಬಲ್ ಆಗೋಕ್ಕಿಂತ ಮುಂಚೆನೆ ಡಿಸ್ಪ್ಲೇ ಬಂದಿದೆ. ಈಗ ಲ್ಯಾಪ್ಟಾಪ್ನ ನೀಟಾಗಿ ಅಸೆಂಬಲ್ ಮಾಡಿ ಕಸ್ಟಮರ್ಗೆ ಹ್ಯಾಂಡ್ ಓವರ್ ಮಾಡಬೇಕು. ಈ ಥರ ಲ್ಯಾಪ್ಟಾಪ್ದು, ಡೆಸ್ಕ್ಟಾಪ್ದು ಮತ್ತು ಪ್ರಿಂಟರ್ದು ಸರ್ವಿಸ್ ಬೇಕಾದಲ್ಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ.